ಸಕ್ಕದಾಗಿದೆ ನೋಡಿ. ನಾನು ಹೇಳಿದ್ನಲ್ಲ ರುದ್ರಾಕ್ಷಿ ಮಣಿ ಥರ ನೋಡಿ ಹೆಂಗಿದೆ ಬೇಸಮ. ಬಾರ ನೋಡಲೇ, ಬಾ ನೋಡು. ಆಯ್ತಿರ ಆಯ್ತು, ಕೂಲಾಗಿದೆ. ಕೈಲೇ ಹಿಡ್ಕೊಬಿಟ್ರೆ ಅಪ್ಪ, ಕೈಲೇ ಹಿಡ್ಕೊಬಿಟ್ರೆ ಕೈಲೇ. ಹಾಂ ಬಿಡಪ್ಪ, ಅವತ್ತು ವರ್ಷ ನಮ್ಮ ಅವರ ಮರಿ ಮಾಡ್ಬಿಟ್ರೆ ಮಕ್ಕಳು ಮರಿ ಬರ್ತಾವೆ ಇಲ್ಲಿ ಸುಮ್ಮನೆ ಕಾಯಿ ಕಡ್ಡಿ ಹುಲ್ಲಿಗೆ. ಹಾಂ ಹಾಂ ನೋಡ್ದ ಯಾವ ಸೌಂಡು ಬುಸ್ಬಿಟ್ಟದ್ದು. ನನ್ನ ದಿನ ಈಗ ಟನ್ನಲ್ಲಿ ಬರ್ತಾ ಇದ್ದೀನಿ, ಇದಕ್ಕಿನ್ನ ದಪ್ಪ ಅದೇ ಗಾಡಿ ಸಿಕ್ಬಿಡ್ತು ಅಡ್ಡ ಮ್ಯಾಲೂ ಬಿಡಂಗಿಲ್ಲ. ಗಾಡಿ ಆಫ್ ಮಾಡಿ ಈ ಕಡೆ ಪೈಪ್ ಹೋದ್ರೈತೆ ಅಂದ್ಬಿಟ್ಟು ಮಾಡಿದ್ದೆ. ಬಿಂದೇಲಿ ಮಲ್ಬಿಟ್ಟಿದ್ದೆ ನಾವು ಅಲ್ಲೇ ಕಣ ಸೌಂಡ ಅದು. ಏನು ಇದೆಯಲ್ಲ ತಿಂದ್ಬಿಟ್ಟಿದ್ದೀವಿ. ಬಾ ಬೇಗ ಬರ್ರಿ. ತುಂಬ ಡೇಂಜರ್ ಅನ್ನಲ್ಲ ಇವನಪ್ಪ, ನಮಗೆ ಭಯ. ಯಾವ ಕಂಡ್ರೆ ಇದಂತ ಕೆಟ್ಟದ್ದು ಈಗ ಆವೇಲೆ ಯಾವೂ ಇಲ್ಲ. ಕೆಟ್ಟಕ್ಕಿಂತ ನಾವು ಎಲ್ಲ ವೆನಮಸ್ ಅಂತ ಅಂದರೆ ನಾವು ಹುಷಾರಾಗಿದ್ದಾಗ ನೋಡ್ಲಪ್ಪ ಮೇಲೆ ನೋಡ್ಲಿ. ತೂಕ ಹಾಕ್ಬೇಕು ಇದನ್ನ 7 kg ಇದನ್ನ ತಗೊಂಡೋಗಿ ಮಾಡ್ತಾರ. ಹಾಂ ಸರಿ ಸಂದ್ರೆ ನೋಡಿದ್ರಲ್ವಾ ಇದೊಂದು ಯಾವ ಜಾಗದಲ್ಲಿತ್ತು ಅಂತ. ಆದಷ್ಟು ಹುಷಾರಾಗಿದೆ ಇಂಥ ಜಾಗಗಳಲ್ಲೆಲ್ಲ ನೀವು. ಅದಕ್ಕೆ ಅದು ಸಮಾಧಿ ಇದೆಲ್ಲ ತಿಳ್ಕೊಂಡ್ರೆ ಅವ್ರಿಗೆ ಮತ್ತು ಅದಕ್ಕೆ ಇರುವಂಥ ವಾತಾವರಣಗಳು ಒಳ್ಳೆ ಸೆಟ್ ಆಯ್ತದೆ ಅಂತ ಏನು ಮಾಡಿದ್ರೆ ಇಲ್ಲೇ ಇಂಥ ಜಾಗಗಳು ತುಂಬ ಇರ್ತವೆ ನೋಡಿ. ಸುತ್ತ ಹೊಲೆನ ಇರೋದು ನೋಡಿ, ಹೊಲ ಇರೋದಿಲ್ಲ ತೋರಿಸ್ಬಿಡು ಹೊಲ. ಈ ಹೊಲ ಕಟಿಂಗ್ ಮಾಡೋ ಟೈಮಲ್ಲಿ ನೀವು ಆದಷ್ಟು ಈ ಗಂಬೂಟ್ ಶೂ ಮತ್ತು ಏನಾರ ವಸ್ತು ಕೈ ಹಾಕುವಾಗ ಅಲ್ಲಿ ಸ್ವಲ್ಪ ಶಬ್ದ ಮಾಡ್ಕೊಳ್ಳೋದೆಲ್ಲ ಮಾಡ್ಕೋಬೇಕು. ಯಾಕಂದರೆ ಹಾವುಗಳು ರಾತ್ರಿ ಸಂಚಾರಿ ಹಾವುಗಳಿವಲ್ಲ, ರಾತ್ರಿ ಎಲ್ಲ ಬೇಟೆ ಆಡಿಕೊಂಡು ಇಂಥ ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತವೆ. ಬೆಳಗ್ಗೆ ಹೊತ್ತು ನೀವು ಸಡನ್ನಾಗಿ ಕೈ ಹಾಕ್ದಾಗ, ಕುಡ್ಲು ಹಾಕ್ದಾಗ, ನೀವು ಕೈ ಸಿಕ್ಕಿದಾಗ ಅಲ್ಲಿ ನಿಮ್ಗೆ ಏನಾರು ಆಗ್ಬೋದು. ಆದಷ್ಟು ಶಬ್ದ ಮಾಡ್ಕೊಂಡು ಕೆಲಸ ಮಾಡಿ. ಗಂಬೂಟ್ ಶೂನ ಹೊಲಕ್ಕೆ ಬಂದಾಗ ಪ್ರತಿದಿನವೂ ಯೂಸ್ ಮಾಡಿ. ಅದ್ರೊಳಗೆ ಏನಂತೀರಿ ನಿಮ್ಮ ಹೆಸರು? ರಾಜು ಹಿಡ್ದು ಹೇಗಡೆಗೆರೆ ಒಂದು ಊರು. ಆದಷ್ಟು ಹುಷಾರಾಗಿರಿ, ಸೇಫ್ ಆಗಿದೆ. ಮನೆಲ್ಲ ಹಿಡ್ದಿರಿ ನಾವು. ನನಗೆ ಭಯ ಆಯ್ತು ಅದು ಹೋಗಿ ನೋಡ್ಬಿಟ್ಟು, ಅದಕ್ಕೆ ಮಕ್ಕಳು ಬರ್ತಾರೆ ಅಂತ ಹೆದರಿಕೆ ಆಗಿ ನಾನು ಹೇಳಿದ್ದೆ ಅವ್ನಿಗೆ. ಅವ್ರು ಬರ್ತಾರಂತೆ ಅಂತ ಮಮ್ಮಕ್ಕೆ ಶೇರ್ ಮಾಡಿ ಒಂದಷ್ಟು. ಎಷ್ಟೊತ್ತಾಯಿತು ನೀವು ಫೋನ್ ಮಾಡಿ ನನಗೆ? 10 minutes ಅಷ್ಟೇ. ಹಾಂ 10 ನಿಮಿಷ ಅಷ್ಟೇ ಕೊಡಿ. ನಾನು ಅದಕ್ಕೋಸ್ಕರ ಕಾವ್ದೆ ಆಚೆ ಹೊಂಟೈತದೆ ಅಂತ.
ಏನು ಸರ್ ಹೆಗಡೆಗೆರೆಯಲ್ಲೇ ಒಂದು ಮನೆಯಲ್ಲಿ ರಕ್ಷಣೆ ಮಾಡಿದ್ವಲ್ಲ ನಾಗರ ಹಾವು ತುಂಬ ರಿಸ್ಕ್ ತಗೊಂಡು ಮಾಡಿದ್ದ ಪಾಪ ಕೊಳಕ್ಮಂಡ್ಲ ಅವು ಏನಾಗಲ್ಲ ಬಿಡಿ ಮುಟ್ಟಿದ್ರೆ ಬರಲ್ಲ. ಆದಷ್ಟು ಹುಷಾರಾಗಿರಿ, ಸೇಫ್ ಆಗಿರಿ. ಜಾಜಿ ಅದೇ ಜಸ್ಟ್ ಹೆಗಡೆಗೆರೆಯಲ್ಲಿ ರಕ್ಷಣೆ ಮಾಡಿದಂಥ ಹಾವು ಜಾಜಿ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಮ್ಮ ರಕ್ಷಣೆ ನೈಟಲ್ಲಿ ಅಂದರೆ ರಾತ್ರಿಯಲ್ಲಿ ಬ್ಲಾಸಮ್ ಸ್ಕೂಲ್ ಹತ್ತಿರ, ಅಂದರೆ ಇದೊಂದು ಅರ್ಕಾವತಿ ಬಡಾವಣೆ ನೋಡಿ. ಬನ್ನಿ ಸರ್, ಎತ್ಕೊಳ್ಳಿ. ಕತ್ತಲೆಯಲ್ಲಿ ಓಡಾಡಬೇಡ ನೀನಾಗಿ. ಸರಿ ಅಂದರೆ ಬನ್ನಿ, ಈಗ ತೋರಿಸ್ತೀನಿ ಹಾವೆಲ್ಲಿ. ಮೋಸ್ಟ್ ಬನ್ನಿ ಈಗ ನೋಡಿ ರೆಸ್ಕ್ಯೂ ಮಾಡೋದು. ಮತ್ತು ಈ ಹಾವು ನೋಡಿದ ತಕ್ಷಣ ತುಂಬ ಜನ ತುಂಬ ವೀಡಿಯೋಸ್ಗಳು ನೋಡಿದ್ದೀನಿ, ಹೆಬ್ಬಾವು ಅಂತ ಇಟ್ಕೊಂಡು ಆಟ ಆಡಿಸ್ತಾ ಇರ್ತೀರ. ಈ ಹಾವಲ್ಲಿ ಗುರ್ತಿಟ್ಕೊಳ್ಳೋದು ನೀವು ಒಂದೇ. ಈಗ ನಾವು ಒಂದು ಚೈನ್ ಹಾಕ್ತೀವಿ, ಯಾವುದೋ ರುದ್ರಾಕ್ಷಿ ಮಣಿ ಹಾಕ್ತೀವಲ್ಲ, ಸೇಮ್ ಅದೇ ಥರ ಪ್ಯಾಟ್ರನ್ ಇರುತ್ತೆ ಅದರಲ್ಲಿ. ಅದೇ ಬನ್ನಿ ಇದನ್ನು ರೆಸ್ಕ್ಯೂ ಮಾಡೋಣ, ಓಕೆನಾ? ಇಲ್ಲೇ ಐತೆ ಮೋಸ್ಟ್ ಇದು ರಸ್ಟಲ್ಲಿ ಇದೆ ಅಂತ ಅನ್ಕೋತೀನಿ ನಾನು. ಇಲ್ಲಾಂದರೆ ಇಲ್ಲಿ ಬೇಟೆ ಆಡೋಕ್ಕೆ ಅಂತ ಬಂದಿರ್ತದೆ. ಸುತ್ತ ಮೋರಿ ಇದೆಯಲ್ಲ, ಇಲ್ಲಿ ರ್ಯಾಟ್ ಸಿಗ್ಬೋದು, ಅಂದರೆ ಇಲಿಗಳು ಸಿಗ್ಬೋದು. ಸುತ್ತ ಮೋರಿ ಇದೆ, ಆದ್ದರಿಂದ ಬಂದಿರ್ತದೆ ಇದು. ನೀವು ರಾತ್ರಿ ಹೊತ್ತು ಮನೆ ಹತ್ತಿರ ಬರುವಾಗ, ಗಾಡಿ ನಿಲ್ಲಿಸುವಾಗ ಹುಷಾರಾಗಿ ಚೆಕ್ ಮಾಡಿ. ಬೆಳಕಿರಬೇಕು, ಬೆಳಕಿನ ಸಹಾಯ ಇರಲಿ. ಸಕ್ಕದಾಗಿದೆ ನೋಡಿ. ನಾನು ಹೇಳಿದ್ನಲ್ಲ, ರುದ್ರಾಕ್ಷಿ ಮಣಿ ಥರ ನೋಡಿ ಹೆಂಗಿದೆ ಲೇಸಮ. ಮತ್ತು ಇದರಲ್ಲಿ ಹಿಮೋಟ್ಯಾಕ್ಸಿಕ್ ಅನ್ನೋದು ಒಂದು ವೆನಮ್ ಇರ್ತದೆ, ಅದು ತುಂಬ ವೆರಿ ಡೇಂಜರಸ್ಸು. ಸರಿ, ಪ್ಯಾಕ್ ಮಾಡೋಣ. ಬ್ಯೂಟಿ. ಸರ್ ಸ್ವಲ್ಪ ದೂರ ಇದೆ. ಡಬ್ಬ ಕೊಡ್ತೀರಾ? ಬೇಡ ಬಿಡಿ, ಇಲ್ಲಿಗೆ ಹಾಕಿ. ಅದೇನು ಮಾಡ್ತದೆ ಕಾಣಿಸ್ತಾ ಸರ್, ಬಟ್ಟೆಲಿ ಕಚ್ಚಿರೋದು ನೋಡಿ. ಇಲ್ಲಿ ಕಳಿಸಿ, ಇಲ್ಲಿ ಕಸ್ತು ನೋಡಿ, ಕಾಣಿಸ್ತಾ ಇದೆಯಾ ಎಷ್ಟು ಬೇಗ ಕಸ್ತು ಬಟ್ಟೆಗೆ ಅಂತ. ಇಲ್ಲಿ 2 ಮಾರ್ಕ್ ಇದೆ ನೋಡಿ, ಡಾಟು. ಈ ಹಾವು ಕಸ್ದಾಗ ಅದೇ ಥರನೇ ಮಾರ್ಕ್ ಬರೋದು, 2 ಡಾಟ್ ಬರುತ್ತೆ. ಅದರಲ್ಲಿ ಇದನ್ನು ಇಂಜೆಕ್ಟ್ ಮಾಡ್ತಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಅದೇನಾಗಲ್ಲ, ಇದೆಯಲ್ಲ, ಇಲ್ಲಿ ಟಚ್ ಮಾಡಿದ್ರೆ ಏನಾಗಲ್ಲ. ಇನ್ನು ನಿಮ್ಮ ಗಾಯಕ್ಕೆ ಏನಾದರೂ ಬೈ ಚಾನ್ಸಾಗಿ ಟಚ್ ಆದರೆ ಆ ಜಾಗದಲ್ಲಿ ಗ್ಯಾಂಗ್ಲಿಂಗ್ ಆಗೋದು ಸೇಮ್ ಅದೇ ಬರ್ತದೆ. ಅಂದರೆ ಗಾಯ ಆಗಿದ್ರೆ. ಸರ್, ಇದು ರಾತ್ರಿ ಸಂಚಾರಿ ಹಾವು. ಈಗ ಎಲ್ಲ ಹಾವುಗಳು ಹೆಂಗೆ ಬೆಳಗಿನ ಜಾವ ಬಂದು ಬೇಟೆ ಆಡ್ತವೆ, ಇದು ರಾತ್ರಿ ಹೊತ್ತು ಬಂದು. ಈ ಹಾವು ನಮಗೆ ಟೈಮ್ ಕೊಡಲ್ಲ ಕಚ್ಚಕ್ಕೆ. ನೀವೇನಾದರೂ ಒಂಚೂರು ಟಚ್ ಮಾಡ್ತಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಬೈಟ್ ಮಾಡ್ತದೆ. ನೀವು ಆದಷ್ಟು ಇಂಥ ಏರಿಯಾಗಳಲ್ಲಿದ್ದಾಗ, ಸೈಲೆಂಟ್ ಏರಿಯಾಗಳಲ್ಲಿ ಸ್ವಲ್ಪ ಬೆಳಕಿನ ಸಹಾಯ ಇರಲಿ. ತುಂಬ ವೆರಿ ಡೇಂಜರಸ್. ಸರಿ ಸರ್, ಪ್ಯಾಕ್ ಆಯಿತು. ಜಾಜಿ ಸ್ನೇಹಿತರೆ, ನೋಡಿದ್ರಲ್ವಾ, ಇದೊಂದು ಜಸ್ಟ್ ನಮ್ಮ
ಅರ್ಕಾವತಿ ಬಡಾವಣೆಯಲ್ಲಿ ರಕ್ಷಣೆ ಮಾಡಿದಂತಹ ಇಂಡಿಯನ್ ರಸಲ್ ಸ್ವೈಪರ್ ವೆರಿ 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 ಡೇಂಜರಸ್ಸು. ರಿಲೀಸ್ ಕೂಡ ಆಯಿತು. ಜೈ ಆಂಜನೇಯ.